ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮಗೆ ಒಂದು ಗಣಪತಿ ಒಂದು ಹಬ್ಬದ ಬಗ್ಗೆ ಹೇಳ್ತಿದ್ದೀನಿ. ಗಣಪತಿ ಹಬ್ಬ ಅಂತಂದರೆ ನಾವು ವರ್ಷ ಮಾಡ್ತೀವಲ್ಲ, ಆ ಥರ ಗಣಪತಿ ಹಬ್ಬ ಅಲ್ಲ. ಇಲ್ಲಿ ನಮ್ಮ ನಂಜನಗೂಡಿನ ಒಂದು ಗ್ರ್ಯಾಂಡ್ ಕಲೆಕ್ಷನ್ ಹತ್ರ ಇರುವಂಥ ಒಂದು ಗಣಪತಿ ಗುಡಿ ಅಂತ ಏನಂತೀವಿ, ಅಲ್ಲಿ ವರ್ಷ ನಮಗೆ 3 ದಿನ ಜಾತ್ರೆ ನಡೆಯುತ್ತೆ, ಅಂದರೆ ಗಣಪತಿ ಹಬ್ಬ ನಡೆಯುತ್ತೆ. ಅದರಲ್ಲಿ ನಾನು 2ನೇ ದಿನದಿದ್ದು 3ನೇ ದಿನದ್ದು ಹೋಗ್ತೀನಿ. ಬಟ್ 2ನೇ ದಿನದ ನಿಮಗೆ ನಾನು ಶೇರ್ ಮಾಡ್ಕೊಂಡಿರೋಂಥ ವಿಡಿಯೋ ಬಂದು ಸೊ ಇದು ರಥ ಏನಪ್ಪ ಅಂತಂದರೆ ಗಣಪತಿ ಗುಡಿಯಿಂದ 19ನೇ ಕ್ರಾಸ್ ತನಕ ಹೋಗಿ ರಿಟರ್ನ್ ಹಂಗೆ ಬರುತ್ತೆ. ಅದಾದಮೇಲೆ ಪ್ರಸಾದ ಎಲ್ಲ ಕೊಟ್ಟು ಈ ಹತ್ರ ತೇರನ್ನ ಎಳ್ಕೊಂಡು 19ನೇ ಕ್ರಾಸ್ ತನಕನೂ ಎಳ್ಕೊಂಡು ಹೋಗ್ತಾರೆ. ಸೊ ಈ ಒಂದು ತೇರಲ್ಲಿ ನಾನು ಹೋಗಿ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದೆ. ಚೆನ್ನಾಗಿದೆ, ಪೂಜೆ ಎಲ್ಲ ಚೆನ್ನಾಗಾಯಿತು. ಗಣಪತಿನ ಮತ್ತು ಸಿದ್ಧಿಬುದ್ಧಿ ಏನಿರ್ತಾರೆ ಅದನ್ನೆಲ್ಲ ರಥದ ಮೇಲೆ ಏರಿಸಿ ಅಲಂಕಾರ ಮಾಡಿ ಅದನ್ನು ತೇರಲ್ಲಿ ಕರ್ಕೊಂಡು ಹೋಗಿ ಒಂದು ರೌಂಡ್ ಬರ್ತಾರೆ. ಬಂದಾದಮೇಲೆ ಪ್ರಸಾದ ಎಲ್ರಿಗೂ ಕೊಡ್ತಾರೆ. ಮತ್ತು ಯಾರ್ಯಾರು ಪೂಜೆ ಮಾಡಿಸ್ಬೇಕು ಅವರೆಲ್ಲ ಪೂಜೆ ಮಾಡಿಸ್ಕೊಂಡು ತಮ್ಮ ಏನೇನು ಇರುತ್ತೆ, ಅಂದರೆ ಕೆಲವರು ಹರ್ಸ್ಕೊಂಡಿರ್ತಾರೆ, ಈ ಥರ ತೇರು ಮಾಡಿಸ್ತೀವಿ ನಾವು, ಈ ಥರ ಅಲಂಕಾರ ಮಾಡಿಸ್ತೀವಿ, ತೇರು ಎಳಿತೀವಿ ಅಂತ ಹೇಳ್ಬಿಟ್ಟು ಲೇಡೀಸು ಜೆಂಟ್ಸ್ ಎಲ್ಲರೂ ಪ್ರತಿಯೊಬ್ಬರೂ ಹರ್ಸ್ಕೊಂಡಿರ್ತಾರೆ. ಹರ್ಸ್ಕೊಂಡಿರೋರು ಬಂದು ತೇರನ್ನ ಎಳ್ಕೊಂಡು ಹೋಗ್ಬೋದು. ಈ ಥರ ಪ್ರತಿ ವರ್ಷವೂ ನಡೆಯುತ್ತೆ. 3 ದಿನ ಇರುತ್ತೆ ಈ ತೇರು. 3 ದಿನದಲ್ಲಿ ಇದು ನಾನು ಹೋಗಿದ್ದು 2ನೇ ದಿನದ್ದು. ಓಕೆನಾ, ನೋಡಿ ಆ ವಿಡಿಯೋದು ಡೈರೆಕ್ಟ್ ಒಂದು ಕ್ಲಿಪ್ಸ್ನೂ ಹಾಕಿದ್ದೀನಿ ನಾನು. ಅದು ವಾದ್ಯ ಎಲ್ಲ ಬರೆಸ್ತಾರಲ್ಲ ಅದನ್ನು ಹಾಕಿದ್ದೀನಿ, ಜೊತೆಗೆ ಮಾಮೂಲಿ ಪೂಜೆ ಎಲ್ಲ ಮಾಡ್ತಾರಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಹಿಂದೆಗಡೆ ಇನ್ನೊಂದು ದೇವಸ್ಥಾನ ಇದೆ, ಅಂದರೆ ಗಣಪತಿ ದೇವಸ್ಥಾನ ಇದೆಯಲ್ಲ ಅದನ್ನು ತೋರಿಸಿದ್ದೀನಿ. ನೋಡಿ ಒಂದ್ಸಲ, ಚೆನ್ನಾಗಿದೆ. ಸಿದ್ಧಿಬುದ್ಧಿ ಎರಡೂ ಇರೋವಂಥ ದೇವಸ್ಥಾನ ನಂಜನಗೂಡಲ್ಲಿ ಇದೊಂದೇ ಇರೋದು ಗಣಪತಿ ಜೊತೆಗೆ. ಮತ್ತು ಪ್ರತಿ ತಿಂಗಳು ಸಂಕಷ್ಟಮಿ ದಿನ ಕೂಡ ಸ್ಪೆಷಲ್ ಪೂಜೆ ಮಾಡ್ತಾರೆ, ವಿಶೇಷ ಪೂಜೆ ಇರುತ್ತೆ. ಮತ್ತು ಪ್ರತಿದಿನ ಬೆಳಗ್ಗೆ ಒಂದು 5:30ಯಿಂದ 7 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ, ಬೇಕಾದರೆ ಹೋಗ್ಬೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಏನೇ ಅಂದ್ಕೊಂಡ್ರೂ ನಿಜವಾಗ್ಲೂ ಅದು ಈಡೇರುತ್ತೆ. ಯಾಕಂತಂದರೆ ಗಣಪತಿ ಅಂದರೆ ನಿಮ್ಗೆ ಗೊತ್ತಿರದೆ ಅಲ್ವಾ, ಎಲ್ಲ ವಿಘ್ನ ವಿನಾಶಕ. ಏನೇ ಕೆಲಸ ಮಾಡಬೇಕು ಅಂತಂದ್ರೂ ನಮಗೆ ಗಣಪತಿ ಫಸ್ಟ್ ಇರ್ತಾರೆ. ಸೊ ಹಾಗಾಗಿ ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಗಣಪತಿ ದೇವಸ್ಥಾನ. ಮತ್ತು ನೀವೇನಾದ್ರು ತೇರು ನೋಡಬೇಕು ಅಂತಂದರೆ ಇವತ್ತು ಇರುತ್ತೆ, ಇವತ್ತೊಂದು ಸಲ ಹೋಗಿ ವಿಸಿಟ್ ಮಾಡಿ. ಜಾತ್ರೆ ನಾವು ಫುಲ್ ನೋಡ್ಬೋದು. 3 ದಿನ ಇರುತ್ತೆ. 3 ದಿನದ ಪೂಜೆದಲ್ಲಿ ಇದು 2ನೇ ಪೂಜೆ, ನಾಳೆ ಒಂದು ದಿನ ಇರುತ್ತೆ. ಸೊ ತೇರು ಹೊರಟ ಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಮತ್ತು ಕಮೆಂಟ್ ಹಾಕಿ. ಧನ್ಯವಾದಗಳು.